ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ರಿವೀಲ್ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ದೇವಿಯಾನಿ ಪ್ಲಾನ್ ಉಲ್ಟಾ ಹೊಡಿತಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತು ಅಚ್ಯುತ್ ನಚಕ್ಕೂ ಕೂಡ ಒಬ್ರಿಗೊಬ್ರು ಜಗಳ ಮಾಡ್ಕೊತಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಮನೆಯವ್ರ ಮುಂದೆ ಮುಚ್ಚಿಟ್ಟಿರ್ತಕ್ಕಂಥ ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ನ ಸತ್ಯ. ಯಾವಾಗ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಾಯಿತು, ಮನೆಯವ್ರಿಗೆಲ್ಲರೂ ಕೂಡ ತುಂಬಾ ಸಂಕಟ ಪಡ್ತಾರೆ. ಅದನ್ನು ನೋಡಿದಂಥ ಭೂಮಿಗೆ ಅನಿಸುತ್ತೆ, ಇಲ್ಲ ನಾವು ತಪ್ಪು ಮಾಡ್ತಿದ್ದೀವಿ, ಖಂಡಿತವಾಗ್ಲೂ ನಮ್ಮಿಂದ ಅವ್ರ ಮನಸ್ಸಿಗೆ ಎಷ್ಟೆಲ್ಲ ನೋವಾಗ್ತದೆ, ಇಲ್ಲ ಈ ರೀತಿಯೆಲ್ಲ ನೋವು ಕೊಟ್ಟು ಹೇಗಿರೋದು, ನಮಗೇನೋ ಸತ್ಯ ಗೊತ್ತು ಆರಾಮಾಗಿದ್ಬಿಟ್ವಿ, ಬಟ್ ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೋದು, ಇಲ್ಲ ಅವ್ರ ಮನಸ್ಸಿಗೆ ಆಗ್ತಿರೋ ನೋವನ್ನು ನೋಡಿಕೊಂಡು ನನ್ನಿಂದ ಸುಮ್ಮನಿರೋಕ್ಕಾಗೋದಿಲ್ಲ ಅಂತ ಹೇಳಿ ಭೂಮಿ ಅಚ್ಯುತ್ ಹತ್ರ ಹೇಳ್ತಾರೆ. ಈ ಕಡೆ ಅಚ್ಯುತ್ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ರೆ, ಏನು ಮಾಡೋಕ್ಕಾಗುತ್ತೆ ಅಂದರೆ ಅಂಜು ಜೊತೆ ನೀವು ಮದುವೆ ಆಗಬೇಕಾಗುತ್ತೆ ಅಂತ ತಾನೇ ನೀವು ನನ್ನನ್ನು ಮದುವೆ ಆಗಿತ್ತು. ಆದರೆ ಈಗ ಅಂಜು ಬಗ್ಗೆ ಅಜ್ಜಿಗೆ ತುಂಬಾ ಕೋಪ ಇದೆ, ಸಿಟ್ಟಿದೆ. ಹಾಗಾಗಿ ಅಂಜುನ ಹೊರದೇಶಕ್ಕೆ ಕಳಿಸಿದ್ದಾರೆ. ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೊತೆ ಮದುವೆ ಮಾಡಿಸೋದಕ್ಕೆ ಅಜ್ಜಿ ಅಂತೂ ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅಂಜುನೇ ಪ್ರಾಬ್ಲಮ್ ಅಲ್ಲ ಅಂದಮೇಲೆ ನಮ್ಮ ಮದುವೆ ವಿಷಯನ ಮನೆಯವ್ರ ಮುಂದೆ ಹೇಳಿಬಿಡೋಣ, ಆಗ ನನಗಾದರೂ ಸಾವಧಾನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಜೊತೆಗೆ ಏನು ಮಾತಾಡ್ತಿದ್ಯಾ ಭೂಮಿ, ದಯವಿಟ್ಟು ಸುಮ್ಮನೆ ಇದ್ಬಿಡು, ಸುಮ್ಮನೆ ಹಿಂದಿರೋ ಒಂದು ಕೆಲಸವನ್ನೇ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಭೂಮಿ ಮಾತ್ರ ಇಲ್ಲ, ನಾನು ಸತ್ಯ ಹೇಳಲೇಬೇಕು ಅಂತ ಹೇಳಿ ತಿಳಿಸ್ತಿದ್ದಾಳೆ. ಆಗ ಹೋಗ್ತದಂಥ ಭೂಮಿಯನ್ನು ಹಿಡಿದು ಎಳೆದು ಹಾಸಿಗೆ ಮೇಲೆ ದೂಡ್ ಬಿಡ್ತಾರೆ ಅಚ್ಯುತ್. ತದನಂತರ ಯಾಕೆ ಭೂಮಿ ನಿಂಗೆ ಅರ್ಥ ಆಗ್ತಿಲ್ಲ ಅಂದಾಗ, ಏನು ಸಾಹೇಬ್ರೆ, ಏನು ಅರ್ಥ ಆಗಬೇಕು, ನಾನು ಕರೆಕ್ಟಾಗಿ ಯೋಚನೆ ಮಾಡ್ತಿದ್ದೀನಿ, ನಿಜಕ್ಕೂ ಕೂಡ ನಮ್ಮಿಬ್ಬರದ್ದು ಫೇಕ್ ಮ್ಯಾರೇಜು, ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು, ನಾವಿಬ್ಬರು ಹೇಗಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತದೆ. ಈ ರೂಮಲ್ಲಿ ನನ್ನ ನಿಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ ಅಂತ. ಆದರೆ ಜಗತ್ತಿನ ಮುಂದೆ ನಾವಿಬ್ಬರು ಗಂಡ ಹೆಂಡ್ತಿ ಒಂದೇ ರೂಮಲ್ಲಿದ್ದೀವಿ, ಒಟ್ಟಿಗೆ ಜೀವನ ಮಾಡ್ತಿದ್ದೀವಿ, 1 ವರ್ಷಗಳ ಕಾಲ ಒಟ್ಟಿಗೆ ಕಳೆದಿರ್ತೀವಿ. ಹಾಗಾಗಿ ಜನಗಳು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಒಂದು ಸಾಮಾನ್ಯವಾಗಿ ಗಂಡ ಹೆಂಡತಿ ಬಗ್ಗೆ ಏನು ಯೋಚನೆ ಬರುತ್ತೋ ಅದನ್ನೇ ಯೋಚನೆ ಮಾಡ್ತಾರೆ. ಆದರೆ ಅವನ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾದ ಮಾತ್ರಕ್ಕೆ ಅದು ಯಾವುದೂ ಕೂಡ ನಿಜ ಅಲ್ಲ, ಬಟ್ ಅದು ನಮಗೆ ಮಾತ್ರ ಗೊತ್ತದೆ. ನಿಜಕ್ಕೂ ಹೇಳಬೇಕು ಅಂದರೆ ನೀವೇನೋ ಗಂಡಸು ಇದನ್ನೆಲ್ಲ ಆರಾಮಾಗಿ ಫೇಸ್ ಮಾಡಿಬಿಟ್ಟು ಆಚೆ ಬರ್ತೀರಾ. ಆದರೆ ಒಂದು ಹೆಣ್ಣು ಮಗಳು ನಾನು ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ, ನನ್ನ ಮರ್ಯಾದೆ ಏನಾಗಬೇಡ. ಆದರೂ ಕೂಡ ನಾನು ಅದನ್ನೆಲ್ಲನೂ ಕೂಡ ಯೋಚನೆ ಮಾಡೋದನ್ನು ಬಿಟ್ಟು ಖಂಡಿತವಾಗ್ಲೂ ಈ ಮನೆಯವರ ಒಂದು ಮನಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ತದನಂತರ ನನ್ನ ಬಗ್ಗೆ ಯಾರು ಏನು ಅನ್ಕೋತಾರೋ ನನಗೆ ಅದೆಲ್ಲ ಬೇಡ, ಅದನ್ನು ನಾನು ಫೇಸ್ ಮಾಡ್ಕೋತೀನಿ. ಆದರೆ ಸತ್ಯವನ್ನು ಮುಚ್ಚಿಟ್ಟು ಅವ್ರ ಮನಸ್ಸಿಗೆ ಘಾಸೆ ಮಾಡ್ತಿದ್ದೇನಲ್ವ, ಆ ಒಂದು ನೋವನ್ನು ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ ಸಾಹೇಬ್ರೆ. ಈ ವಿಷಯವನ್ನು ನಾನು ಹೇಳ್ಬಿಡ್ತೀನಿ ಅಂದಾಗ, ಏನು ಭೂಮಿ ಎಷ್ಟು ಬಾರಿ ಹೇಳಬೇಕು ನಿನಗೆ, ದಯವಿಟ್ಟು ಅರ್ಥ ಮಾಡ್ಕೊ, ನೀನೇನೋ ಈಗ ಹೋಗಿ ವಿಷಯ ಹೇಳ್ಬಿಡ್ತೀಯ, ಅದಾದಮೇಲೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿನಗೆ, ನೀನು ವಿಷಯ ಹೇಳಿಬಿಟ್ಟು ಆರಾಮಾಗಿದ್ಬಿಡು. ಆದರೆ ತದನಂತರ ನಮ್ಮಿಬ್ಬರು ಫೇಕ್ ಮ್ಯಾರೇಜ್, ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಸತ್ಯ ಮನೆಯವ್ರಿಗೆ ಗೊತ್ತಾಗ್ತದಾಗೆ ಅಂಜುನ ಫಾರಿನ್ನಿಂದ ಕರೆಸಿ ನನ್ನ ಜೊತೆ ಮದುವೆ ಮಾಡಿಸೋಕೆ ಮುಂದಾಗ್ತಾರೆ. ನಾನಿವತ್ತು ನಿನ್ನನ್ನು ಮದುವೆ ಆಗಿ ಕರ್ಕೊಂಡು ಬಂದಿದ್ದೆ, ಒಂದು ಒಪ್ಪಂದ ಮಾಡಿಕೊಂಡಿದ್ದೆ ಅಂಜು ಜೊತೆ ನನ್ನ ಮದುವೆ ಆಗಬಾರ್ದು ಅಂತ. ಆದರೆ ಇವಾಗ ಖಂಡಿತ ಅಂಜು ಜೊತೆ ಅಜ್ಜಿ ಮದುವೆ ಮಾಡಿಸ್ತಾರೆ. ನೀನು ಅಂದ್ಕೊಂಡಿದ್ಯಾ ಅಜ್ಜಿಗೆ ಅಂಜು ಬಗ್ಗೆ ಕೋಪ ಇದೆ ಅಂತ? ಹೌದು, ಈ ಕೋಪ ಇದೆ. ಆದರೆ ತದನಂತರ ನಮ್ಮಿಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಅಜ್ಜಿಗೆ ಗೊತ್ತಾಗ್ತಿದ್ದಾಗೆ ಅಂಜು ಬಂದು ನಾನು ಈ ಒಂದು ವಿಷಯವನ್ನು ತಿಳಿಸ್ಬೇಕು ಅಂತಲೇ ಆ ರೀತಿ ಮಾತನಾಡಿತು, ಆ ರೀತಿ ನಡ್ಕೊಂಡಿತ್ತು ಅಂತ ಹೇಳಿದರೆ ಖಂಡಿತ ಅಜ್ಜಿ ಕರ್ಕೊಂಡ್ಬಿಡ್ತಾರೆ. ಖಂಡಿತ ಅವಳ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡ್ತಾರೆ. ಖಂಡಿತವಾಗ್ಲೂ ಆ ರೀತಿ ಏನಾದರೂ ಆದರೆ ನಾನು ಈ ಮನೆಯಲ್ಲೂ ಇರಲ್ಲ, ಊರಲ್ಲೂ ಇರಲ್ಲ, ಹೊರದೇಶಕ್ಕೆ ಹೋಗ್ಬಿಡ್ತೀನಿ. ನನ್ನನ್ನು ಈ ಮನೆಯವರಿಂದ ದೂರ ಮಾಡಿದಂಥ ಪಾಪ ನಿನ್ನನ್ನೇ ಸುತ್ತಕೊಳ್ಳುತ್ತೆ ಅನ್ನೋದನ್ನು ಮರಿಬೇಡ ಅಂತ ಹೇಳಿ ಅಚ್ಯುತ್ ಭೂಮಿಯನ್ನು ಎಚ್ಚರಿಸ್ತಾರೆ. ಇದರಿಂದಾಗಿ ಭೂಮಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಕೊನೆಗೂ ಕೂಡ ನನ್ನ ಬಾಯಿನ ಏನೇನೋ ಹೇಳಿ ಮುಚ್ಚಿಸ್ಬಿಟ್ರಲ್ವಾ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ, ನಾನು ನಿಜವಾಗ್ಲೂ ಏನು ಹೇಳಬೇಕು ಅದನ್ನೇ ಹೇಳ್ತಿದ್ದೀನಿ ಭೂಮಿ, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊ, ನಾನು ಇಲ್ಲದೆ ಇರ್ತಕ್ಕಂಥ ಮಾತುಗಳನ್ನ ಆಡ್ತಿಲ್ಲ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ನಂತರ ಭೂಮಿ ಕೋಪ ಮಾಡಿಕೊಂಡು ಹೋಗ್ತಾರೆ. ಈ ಕಡೆ ದೇವಿಯಾನಿ ಹತ್ರ ಅಪ್ಪು ಬಂದಿದ್ದೆ, ಅತ್ತೆ ಏನಾಯಿತು ಗೊತ್ತಾ, ಅಚ್ಯುತ್ಗೆ ಗೊತ್ತಾಗೋಗಿದೆ, ನನ್ನ ಹತ್ರ ಬಂದು ಆವಾಜ್ ಹಾಕಿ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟ. ಖಂಡಿತವಾಗ್ಲೂ ಅವನು ಕೋಪ ಮಾಡ್ಕೊಂಡಿದ್ದ ರೀತಿಗೆ ನನಗೆ ಎಲ್ಲಿ ಜೈಲಿಗೆ ಹಾಕ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ಅವನನ್ನು ಜೈಲಿಗೆ ಕಳಿಸ್ಲಿಲ್ಲ, ಗಂಡನ ಮನೆಗೆ ಹೋಗು ಅಂತ ಹೇಳಿದಾಗ ಹೌದು, ಅವ್ರಿಗೆ ಹೇಗೆ ಈ ಒಂದು ವಿಷಯ ಗೊತ್ತಾಯಿತು ಅಂತಲೇ ಗೊತ್ತಾಗ್ತಿಲ್ಲ ನಿಜಕ್ಕೂ ಕೂಡ ಅಂದಾಗ, ಅಯ್ಯೋ ನಿಜವಾಗ್ಲೂ ಅತ್ತೆ ನನಗೇನೂ ಮಾಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅದು ಅಂತ ಹೇಳಿ ಅಪ್ಪು ಹೇಳ್ತಾರೆ. ನನಗೆ ಯಾಕೋ ಇದರಲ್ಲಿ ಡೌಟ್ ಬರ್ತದೆ, ಎಷ್ಟು
ಈಸಿಯಾಗಿ ಟೆಕ್ನಿಕಲ್ ಎರರ್ ಅಂತ ಹೇಳಿ ಅಜಿತ್ ಹೇಳಿಬಿಟ್ಟ. ನಿಜವಾಗ್ಲೂ ಗಂಡ ಹೆಂಡತಿ ಆಗಿದ್ರೆ ಅಯ್ಯೋ ನಮಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಆ ರೀತಿ ಮಾತನಾಡ್ತಿದ್ರು. ಆದರೆ ಇವನು ಹೇಳಿದ ಮಾತು ಟೆಕ್ನಿಕಲ್ ಎರರ್ ಅಂತ. ಅದು ಹೇಗೆ ಆ ರೀತಿ ಮಾತನಾಡೋಕ್ಕೆ ಸಾಧ್ಯ? ಅದರಲ್ಲಿ ಗೊತ್ತಾಗ್ತದೆ ಅಲ್ವಾ ಇಲ್ಲಿ ಅಜಿತ್ ಮತ್ತು ಭೂಮಿ ಮದುವೆ ಆಗಿಲ್ಲ ಅಂತ. ದಿವ್ಯಾನಿ ಹೇಳಿದಾಗ ಹೌದು ಅದು ಕರೆಕ್ಟಾಗಿ ಯೋಚನೆ ಮಾಡ್ತಿದ್ರೆ ಖಂಡಿತ ಅವರಿಬ್ಬರು ಮದುವೆ ಆಗಿಲ್ಲ, ನಾಟಕ ಮಾಡ್ತಿದ್ದಾರೆ, ನಮಗೆ OTT ಸಿನಿಮಾ ತೋರಿಸ್ತಿದ್ದಾರೆ, ವೆಬ್ ಸೀರೀಸ್ ತೋರಿಸ್ತಿದ್ದಾರೆ ಡೈಲಿ ಅಂತ ಅಪ್ಪು ಹೇಳ್ತಾರೆ. ಈ ಒಂದು ವಿಷಯವನ್ನು ಹೇಗಾದರೂ ಮಾಡಿ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕಾಗತ್ತೆ ಅಂತ ದಿವ್ಯಾನಿ ಹೇಳ್ತಾರೆ. ತದನಂತರ ಮನಸ್ಸಲ್ಲಿ ಅನ್ಕೋತಾರೆ ಖಂಡಿತ ಅಂಜುಗೆ ಅನ್ಯಾಯ ಆಗಿಬಿಡ್ತಿತ್ತು, ಅವನೇನಾದರೂ ಮದುವೆ ಆಗಿದ್ರೆ ಖಂಡಿತ ಅವನು ಮದುವೆ ಆಗದೆ ಜಾಗ ಖಾಲಿ ಇದ್ದರೆ ಅಷ್ಟೇ ಸಾಕು ಅಂತ ದಿವ್ಯಾನಿ ಅನ್ಕೋತಾರೆ. ನಂತರ ಅದೇ ಈಗ ಹೇಗೆ ನೀವು ಭೂಮಿ ಕಂಡ್ರೆ ಆಗ್ತಿಲ್ವೋ ಅದೇ ರೀತಿ ಮುಂದೆ ಕೂಡ ಇರಬೇಕು. ಈಗ ಅಜ್ಜಿ ಆಸ್ತಿ ಬರ್ಕೊಡ್ತೀನಿ ಅಂದಿದ್ರಿಂದ ನನಗೇನು ಅಜ್ಜಿಗೆ ಮೋಸ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಭೂಮಿಯನ್ನು ದ್ವೇಷ ಮಾಡ್ತಿದ್ರಿ. ಮುಂದೆ ಈಗ ಎಲ್ಲ ಕೂಡ ಸರಿ ಹೋಯಿತು, ಇನ್ನು ಅಜ್ಜಿ ಆಸ್ತಿ ಬರೆಯಲ್ಲ ಅನ್ನೋ ಕಾರಣಕ್ಕೆ ನೀವು ಅವಳನ್ನು ಮಗಳು ಅಂತ ಸ್ವೀಕರಿಸಬೇಡಿ. ನಮಗೆ ಕೂಡ ನಾಟಕ ಮಾಡ್ತೀನಿ, ಕೆಲವೊಮ್ಮೆ ಅದು ಯೂಸ್ ಆಗುತ್ತೆ, ಬಟ್ ನೀವು ಅವಳ ಬಗ್ಗೆ ಯಾವುದೇ ರೀತಿ ಭಾವನೆ ಇಟ್ಕೋಬೇಡಿ ಅಂತ ಹೇಳಿ ಇಲ್ಲಿ ಅಪ್ಪು ಹೇಳಿದಾಗ ಖಂಡಿತ ಸರಿ ಆಯಿತು, ನೀನು ಹೇಳಿದಾಗೆ ಇರೋಕ್ಕೆ ಟ್ರೈ ಮಾಡ್ತೀನಿ ಅಂತ ದಿವ್ಯಾನಿ ನಾಟಕ ಮಾಡ್ತಾರೆ. ತದನಂತರ ಅಯ್ಯೋ ಅತ್ತ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅತ್ತ, ಚಿತ್ಕೋಪ ಕಡಿಮೆ ಆದಮೇಲೆ ಬರ್ತೀನಿ ಅಂತ ಹೇಳಿ ಅಪ್ಪು ಗಂಡನ ಮನೆಗೆ ಹೊರಟ್ಬಿಡ್ತಾರೆ. ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಇಲ್ಲಿ ಅಜಿತ್ ಭೂಮಿ ಇಬ್ಬರು ಕೂಡ ಜ್ಯೂಸ್ ಮಾಡ್ತಿರೋ ಒಂದು ಸಮಯದಲ್ಲಿ ಕಣ್ಣಿಗೆ ಆ ಒಂದು ಜ್ಯೂಸ್ ಸಿಪ್ಪೆಯ ಒಂದು ರಸ ಹಾರಿದ್ದೆ ಇಬ್ರಿಗೂ ಕೂಡ ಹಾಗೆ ಕಣ್ಣೂರಿ ಬರ್ತಾ ಇರುತ್ತೆ. ಹೀಗೆ ಇಬ್ರಿಗಿಬ್ರು ಕಣ್ಣನ್ನು ರುಬ್ಕೋತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಹೀಗೆ ಹಣೆಗೆ ಮೊತ್ತನ್ನು ಇಟ್ಬಿಡ್ತಾರೆ ಅಜಿತ್. ಇದೇ ಒಂದು ಸಮಯದಲ್ಲಿ ಸಂಗೀತ ಅವರು ಅಲ್ಲಿಗೆ ಬಂದದೆ, ಏನಿದು ಹೋಗುವ ಜೊತೆ ರೂಮ್ ಕರ್ಕೊಂಡು ಹೋಗಿ ಏನೆಲ್ಲ ಇದು ಹಂಗೆ ಹಿಂಗೆ ಅಂತ ಸಂಗೀತ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಹತ್ರ ಪಲ್ಲವಿ ಬಂದಿದೆ, ಅಕ್ಕ ನೀವು ಹೇಳೋದನ್ನು ತಂದು ಅಲ್ಲಿಟ್ಟಿದ್ದೀನಿ ಅಂತಾರೆ. ಸರಿ ಆಯಿತು ಬನ್ನಿ ಅಂತ ಹೇಳಿ ಇಲ್ಲಿ ಭೂಮಿ ಹೋಗ್ತಾಳೆ. ಅಜಿತ್ ಕೂಡ ಏನಿರ್ಬೋದು ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಭೂಮಿ ಒಂದು ಮಲ್ಲಿಗೆ ಹೂವಿನ ಗಿಡವನ್ನು ತಂದಿರ್ತಾಳೆ. ಆ ಒಂದು ಗಿಡವನ್ನು ನೆಡ್ತಾನೆ ಈ ಕಡೆ ಅಜಿತ್ ಅಂತ ಮಾತಾಡ್ತಿರ್ತಾರೆ. ಇದು ಯಾಕೆ ಗೊತ್ತಾ ಸಾಹೇಬ್ರೆ, ನಾನು ಈ ಮನೆಯಿಂದ ಹೋದ್ಮೇಲೂ ಕೂಡ ನನ್ನ ಮೆಮೊರೀಸ್ ನಿಮಗೆ ಇರಬೇಕು ಅಂತ, ಇದು ಎಲ್ಲ ದೊಡ್ಡದಾದಾಗ ಇಡೀ ಮನೆಯವರೆಲ್ಲ ಕೂಡ ಇದರಿಂದನೇ ಹೂ ಮುಡ್ಕೋಬೇಕು ಅಂತ. ಖಂಡಿತ ಆಗ ನೀವು ನನ್ನನ್ನು ನೆನಪು ಮಾಡ್ಕೋತೀರಾ ಅಲ್ವಾ, ನಿಮ್ಗೇನಾದರೂ ಕೋಪ ಬಂದಾಗ ನನ್ನನ್ನು ನೆನಪು ಮಾಡ್ಕೋಬೇಕು ಅಂದಾಗ ಈ ಮಲ್ಲಿಗೆ ಹೂ ನೋಡಿ ಖಂಡಿತ ನೆನಪಾಗ್ತೀನಿ. ಅಯ್ಯೋ ಪಾಪ ನಿಮಗೆ ನನ್ನ ಕಂಡ್ರೆ ನೆನಪೇ ಬರೋದಿಲ್ವೇನೋ ಅಲ್ವಾ, ನಿಮಗೆ ಸಾಹಿತ್ಯನೇ ಮೊದಲು ಕೊನೆ ಪ್ರೀತಿ ಅಲ್ವಾ, ಸಾಹಿತ್ಯ ಬಿಟ್ಟು ನೀವು ಬೇರೆ ಯಾರನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಈ ಇರಿಟೇಟ್ ಬಾಯ್ ಬಗ್ಗೆ ಯಾವತ್ತು ಹೋದರೆ ಸಾಕು ಅಂತ ಹೇಳಿ ಒಂದು ವರ್ಷ ಮುಗಿಲಿ ಅಂತಾನೆ ಕಾಯ್ತಿದ್ದೀರ ಅಲ್ವಾ ಅಂತ ಹೇಳಿ ಭೂಮಿ ಎಲ್ಲವನ್ನ ಕೂಡ ಅಜಿತ್ಗೆ ಹೇಳ್ತಿದ್ದಾಳೆ. ಆದರೆ ಇಲ್ಲಿ ಅಜಿತ್ ಮಾತ್ರ ಮನಸ್ಸಲ್ಲಿ ಈ ಒಂದು ಗಿಡದಲ್ಲಿ ಬೆಳೆತಕ್ಕಂಥ ಹೂವನ್ನು ನಾನೇ ನಿನ್ನ ಜಡೆಗೆ ಮೂಡಿಸ್ತೀನಿ, ಖಂಡಿತ ಅದಾಗಲಿಲ್ಲ ಅಂದರೆ ನಾನು ಅಜಿತ್ ನಾರಾಯಣ ಅಲ್ಲ ಅಂತ ಹೇಳಿ ಅಜಿತ್ ಮನಸ್ಸನ್ನೇ ಚಾಲೆಂಜ್ ಮಾಡ್ಕೊತಿದ್ದಾರೆ. ಇದೇ ರೀತಿಯಾಗಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಅವರ ಒಂದು ಕಾಂಟ್ರಾಕ್ಟ್ ಮ್ಯಾರೇಜಿನ ಬಗ್ಗೆ ಮಾತನಾಡ್ತಿರ್ತಾರೆ. ಆಗ ಅಲ್ಲೇ ಎಕ್ಸಸೈಸ್ ಮಾಡ್ತದಂಥ ಶ್ರವಣ ಅದನ್ನು ನೋಡ್ಬಿಡ್ತಾರೆ. ಇಬ್ಬರು ಕೂಡ ಶಾಕ್ ಆಗ್ತಾರೆ, ಕೇಳಿಸ್ಕೊಂಡ್ಬಿಟ್ರು ಶ್ರವಣ ಅಂತ. ಆ ಕಡೆ ಶ್ರವಣ ಹೋಗಿ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಅಜಿತ್ ಮತ್ತು ಭೂಮಿ ಹೋಗಿದ್ದೆ, ಅದು ಮಾವ ಮಾವ ಅಂತಿರ್ತಾರೆ. ಅಷ್ಟರಲ್ಲಿ ಶಾರದಾನೇ ನೆನಪಾಗ್ಬಿಟ್ಲು. ಶಾರದಾ ಕೂಡ ಸ್ಪೆಷಲ್ ಡೇ ದಿನ ಇದೇ ರೀತಿಯಾಗಿ ಹೂವಿನ ಗಿಡವನ್ನು ನೆಡ್ತಾ ಇದ್ಲು, ಮಲ್ಲಿಗೆ ಹೂವಿನ ಗಿಡವನ್ನು. ನನ್ನ ಮಗಳು 3ನೇ ವರ್ಷದ ಹುಟ್ಟುಹಬ್ಬದ ದಿನ ಕೂಡ ನಾವಿಬ್ಬರು ಮಲ್ಲಿಗೆ ಹೂವಿನ ಗಿಡವನ್ನು ನೆಡ್ಸಿದ್ವಿ ಅಂತ ಶ್ರವಣ್ ಹೇಳ್ತಾರೆ. ತದನಂತರ ಹೀಗೆ ಮನಸ್ವಿನಿ ಬಗ್ಗೆ ಯೋಚನೆ ಮಾಡ್ತಾರೆ ಶ್ರವಣ್ ಮತ್ತು ಮನೆಯವರು ಎಲ್ಲರೂ ಕೂಡ. ಅದೇ ಒಂದು ಸಮಯದಲ್ಲಿ ಸಂಗೀತ ಅವರು ಭೂಮಿ ನೀನೆಲ್ಲಿ ಹುಟ್ಟಿದ್ದು ಅಂತ ಹೇಳಿ ಕೇಳಿದಾಗ ಭೂಮಿ ನಾನೆಲ್ಲಿ ಹುಟ್ಟಿದ್ದು, ಹಾಸ್ಪಿಟಲಲ್ಲೇ ಹುಟ್ಟಿದ್ದು, ಹಾಗೆ ಹಿಂಗೆ ಅಂತ ತುಂಬ ಅಚ್ಚರಿಯಿಂದ ಮಾತಾಡ್ತಾಳೆ. ಇದನ್ನು ನೋಡಿದಂಥ ಅಜಿತ್ಗೆ ಅನಿಸುತ್ತೆ ಏನಿದು ಭೂಮಿ ಯಾಕೆ ಶಾಕ್ ಆದ್ಲು, ಯಾಕೆ ಅಷ್ಟು ಪ್ಯಾನಿಕ್ ಆದ್ಲು ಅಂತ ಹೇಳಿ ಅನುಮಾನ ಬರುತ್ತೆ. ಅದೇ ಒಂದು ಸಮಯಕ್ಕೆ ಭೂಮಿ ರೂಮಿಗೆ ಬಂದದ್ದೆ, ಏನು ಸಾಹೇಬ್ರೆ ನಿಮ್ಗೆ ಡೌಟ್ ಅಲ್ವಾ, ನಾನೇ ಶ್ರವಣ ಅಪ್ಪನ ಮಗಳು ಮನಸ್ವಿನಿ ಅಂತ ಹೇಳಿ ಕೊನೆಗೂ ಸತ್ಯವನ್ನು ಹೇಳ್ತಿದ್ದಾಳೆ. ಹಾಗಿದ್ರೆ ನಿಜಕ್ಕೂ ಕೂಡ ಭೂಮಿಗೆ ಸತ್ಯ ಗೊತ್ತುತ್ತಾ, ಅಥವಾ ಇಲ್ಲಿ ಅಜಿತ್ ಅನುಮಾನಕ್ಕೆ ಪುಷ್ಟಿ ಕೊಡಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ತಮಾಷೆಗೆ ಅಂತ ಇಲ್ಲಿ ಭೂಮಿ ಸತ್ಯವನ್ನು ಹೇಳಿದ್ಲ, ಅಥವಾ ಇದ್ರೆ ಎಲ್ಲದರ ನಡುವೆ ಅಶ್ವಿನಿ ಮನೆಗೆ ಎಂಟ್ರಿ ಕೊಟ್ಟು ದೇವಿಯಾನಿಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಭೂಮಿ ಶ್ರವಣ್ ಮಗಳು ಅನ್ನೋ ಸತ್ಯವನ್ನು ರಿವೀಲ್ ಮಾಡಿದ್ರೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.